ನಮಸ್ಕಾರ ಎಲ್ಲರಿಗೂ. ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡ್ದಂಗೆ ಈ ಒಂದು ಜಾರ್ಜ್ ಶೂಬೆಲ್ ಅನ್ನೋರು ಏನಿದ್ರು ಹೌ ಟು ಮೇಕ್ ಅವರ್ ಮೆಂಟಲ್ ಪಿಕ್ಚರ್ಸ್ ಕಮ್ ಟ್ರೂ ಅನ್ನೋ ಒಂದು ಬುಕ್ ಅಲ್ಲಿ ಒಂದನೇ ಎಪಿಸೋಡ್ ಅಲ್ಲಿ ಏನೊಂದು ಹೋಲಿಕೆ ಮಾಡ್ತಾರೆ, ನಮ್ಮ ವಿಜುವಲೈಸೇಷನ್ ಅಥವಾ ಇಮ್ಯಾಜಿನೇಷನ್ ಅನ್ನೋದು ಹೆಂಗೆ ಅದು ಕ್ಯಾಮರಾಕ್ಕೆ ಹೋಲಿಕೆ ಮಾಡ್ತಾರೆ. ಅಂದ್ರೆ ಕ್ಯಾಮರಾ ಹೆಂಗೆ ಹೊರಗಿನ ಒಂದು ಪಿಕ್ಚರ್ ನ ರೀಪ್ರೊಡ್ಯೂಸ್ ಮಾಡುತ್ತೋ, ಹೊರಗಿನ ಒಂದು ಆಬ್ಜೆಕ್ಟ್ಸ್ ನ ರೀಪ್ರೊಡ್ಯೂಸ್ ಮಾಡುತ್ತೋ, ಅದೇ ತರ ನಮ್ಮ ಮೈಂಡ್ ನಮಗೆ ಏನ್ ಬೇಕೋ ಅದನ್ನ ಆ ತರ ವರ್ಕ್ ಆಗುತ್ತೆ ಅಂತ ಅವರು ಇಡೀ ಬುಕ್ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಚಾಪ್ಟರ್ಸ್ ಗಳಲ್ಲಿ ಅವರು ವಿಲ್ ಪವರ್ ಬಗ್ಗೆ ಮಾತಾಡ್ತಾರೆ. ಏನಪ್ಪಾ ಇದು ವಿಲ್ ಪವರ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಲೈಕ್ ನಮ್ಮ ಇಚ್ಛಾಶಕ್ತಿ ಅದು ನಮ್ಮನ್ನ ಏನ್ ಬೇಕಾದ್ರೆ ಮಾಡ್ಸಂತ ಒಂದು ಪವರ್ ಕೊಡುತ್ತೆ, ಆ ಪವರ್ ಈ ಪವರ್ ಅಂತ ಇರ್ತಾರೆ. ಇದ್ರ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ, ಇದು ಮೋಸ್ಟ್ ಫೇಮಸ್ ಕಥೆ ಇದೆ, ನೀವು ಕೇಳಿರ್ಬೋದು. ಒಂದ್ಸಲ ಹೀಗೆ ನೆಪೋಲಿಯನ್ ಬೋನಾಪಾರ್ಟೆ ಲೈಕ್ ಒಂದು ಗುಹೆಯಲ್ಲಿ ಸಿಕ್ಕೊಂಡ್ಬಿಟ್ಟಾಗ ಎಲ್ಲ ಸೈನಿಕರನ್ನು ಅಟ್ಯಾಕ್ ಮಾಡಿದಾಗ ಅವನು ಹಿಂಗೆ ಒಂದು ಸಿನಾರಿಯೋ ನೋಡ್ತಾ ಇರ್ತಾನೆ. ಅಲ್ಲಿ ಒಂದು ಜೇಡ ಒಂದು ಬಲೆ ಕಟ್ತಾ ಇರುತ್ತೆ, ಸ್ವಲ್ಪ ಕಟ್ತಾ ಇರುತ್ತೆ, ಮತ್ತೆ ಅದು ಕುಸಿದು ಮತ್ತೆ ಬಿದ್ಬಿಡುತ್ತೆ, ಮತ್ತೆ ಅದು ಅಲ್ಲಿಂದ ಮತ್ತೆ ವಾಪಸ್ ಬಂದು ಮತ್ತೆ ಫಸ್ಟ್ ಇಂದ ಎಲ್ಲ ಕಟ್ಟುತ್ತೆ, ಮತ್ತೆ ಹಂಗೆ ಬೀಳ್ತಾ ಇರುತ್ತೆ. ಹಿಂಗೊಂದು 50 ಸಲ ಮಾಡಿದ್ಮೇಲೆ ಅದೊಂದು ದೊಡ್ಡ ಒಂದು ಜೇಡರ ಬಲೆನ ಕಟ್ಟುತ್ತೆ. ಇದನ್ನ ನೋಡ್ತಾ 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 ನೆಪೋಲಿಯನ್ ಏನ್ ಅನ್ಸುತ್ತೆ, ಒಂದೇ ಸಲ ನಾನು ಹಿಂಗೆ ಟ್ರೈ ಮಾಡಿ ಬಿಟ್ಬಿಟ್ರೆ ಯಾವತ್ತು ನಾನು ಸಕ್ಸಸ್ ಆಗಲ್ಲ. ಈ ಜೇಡ ನೋಡು, ಪ್ರತಿ ಸಲ ಪ್ರಯತ್ನ ಮಾಡಿ ಮಾಡಿ ಟ್ರೈ ಅಗೇನ್ ಅಂಡ್ ಅಗೇನ್ ಮಾಡಿ ಈ ತರ ಸಕ್ಸಸ್ ಆಯ್ತು ಅಂತ ಹಂಗೆ ಅವನು ಹೋಗಿ ವಿಲ್ ಪವರ್ ನ ತಗೊಂಡ ಅಂತ ಒಂದು ದೊಡ್ಡ ಫೇಮಸ್ ಕಥೆ ಇದೆ. ಇಷ್ಟೇ ಅಲ್ಲದೆ ಈ ನಂಬಿಕೆ ಅಂತ ಬಂದಾಗ ನಾವು ಏನೇ ವಿಜುವಲ್ ಮಾಡ್ಲಿ, ಇಮ್ಯಾಜಿನ್ ಮಾಡ್ಲಿ, ಆಕ್ಷನ್ ಅಂತ ತಗೋಬೇಕು. ಈವನ್ ಕೆಲವೊಬ್ರು ಆಕ್ಷನ್ ಮಾಡ್ತಾ ಇದ್ರು ಏನು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಏನ್ ಲ್ಯಾಕ್ ಇರುತ್ತೆ ಅಂದ್ರೆ ನಂಬಿಕೆ ಇರಲ್ಲ. ಅಂದ್ರೆ ಎಲ್ಲವೂ ಇರುತ್ತೆ ಅವ್ರ ಹತ್ರ, ಕೆಪಾಸಿಟಿ ಎಲ್ಲ ಇರುತ್ತೆ ಮಾಡ್ತೀನಿ ಅಂತ, ಆದ್ರೆ ಹಂಗೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅವ್ರು ನಂಬೋದೇ ಇಲ್ಲ. ಅವ್ರ ಹತ್ರ ಇದ್ರು ಕೂಡ ನಂಬಲ್ಲ, ಅವ್ರು ಇರುವಂತ ಒಂದು ಆಸ್ತಿನೇ ಅವರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇದಕ್ಕೊಂದು ಇನ್ನೊಂದು ಕಥೆ ಇದೆ. ಈ ನಂಬಿಕೆ ವಿಚಾರಕ್ಕೆ ಬಂದಾಗ ರಾಮಕೃಷ್ಣ ಪರಮಹಂಸರ ಲೈಫ್ ಅಲ್ಲಿ ಏನಾಗಿತ್ತು ಅಂತ ಒಂದು ನಾವು ಬುಕ್ ಅಲ್ಲಿ ನೋಡ್ತಾ ಹೋದ್ರೆ, ಅವರು ಚಿಕ್ಕವರಿದ್ದಾಗ ಅವ್ರಿಗೆ ಗದಾಧರ ಅಂತ ಹೆಸರು, ಅವನಿಗೆ ಗದಾಯ್ ಅಂತ ಕರೀತಾ ಇರ್ತಾರೆ. ಒಂದು ಸಲ ಅವ್ರ ಚಿಕ್ಕಪ್ಪ ಅಂತ ಅನ್ಸುತ್ತೆ, ಅವ್ರ ಅಂಕಲ್ ಲೈಕ್ ಮಥುರ್ ಬಾಬು ಅಂತ ಇರುತ್ತೆ ಹೆಸರು. ಅವರು ಹೇಳ್ತಾರೆ ಗದಾಯನ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗುವಂತ. ಆಯ್ತು ಅಂತ ಅವ್ರು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಅವ್ರ ಕಾನ್ವರ್ಸೇಷನ್ ಅವನು ಒಂದು ಚಿಕ್ಕಪ್ಪಂದು ಆಧ್ಯಾತ್ಮ ಕಡೆ ತಿರುಗ್ಬಿಡುತ್ತೆ. ನಂಬಿಕೆ ಇರೋ ಪವರ್ ಏನು ಅಂತ ಅವರು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅವಾಗ ಅವರು ಚಿಕ್ಕಪ್ಪ ಹೇಳ್ತಾನೆ, ನಂಬಿಕೆ ಅಂತ ನೀನ್ ಮಾತಾಡ್ತೀಯಲ್ಲ ಗದಾಯ್, ಅದು ನಾವ್ ತಿಳ್ಕೊಂಡಷ್ಟು ಸ್ಟ್ರಾಂಗ್ ಅಲ್ಲ, ಏನೋ ಮನುಷ್ಯನಿಗೆ ತೃಪ್ತಿ ಆಗ್ಬೇಕು ಅಂತ ಮಾತ್ರ ಅದನ್ನ ಮನುಷ್ಯ ಕಂಡ್ಕೊಂಡಿರೋದು ನಂಬಿಕೆ ಅಂತ, ಅದರಿಂದ ಎಲ್ಲ ಸಾಧ್ಯ ಆಗಲ್ಲ ಅಂತ ಹೇಳ್ತಾನೆ. ಅವಾಗ ರಾಮಕೃಷ್ಣ ಹೇಳ್ತಾರೆ, ಆ ಗದಾ ಹೇಳ್ತಾನೆ, ನೀವ್ ಹೇಳಿದ್ದು ಸುಳ್ಳು ಚಿಕ್ಕಪ್ಪ, ನಂಬಿಕೆಗೆ ಏನ್ ಬೇಕಾದ್ರೂ ಮಾಡೋಂತ ಶಕ್ತಿ ಇದೆ ಅಂತ ಹೇಳ್ತಾನೆ. ಅದು ಹೆಂಗ್ ಸಾಧ್ಯ? ನೀನ್ ಎಲ್ಲದನ್ನು ದೇವ್ರ ಮೇಲೆ ನಂಬಿಕೆ ಅಂತ ಹೋಗ್ತೀಯಲ್ಲ, ಎಲ್ಲವನ್ನ ಹೆಂಗ್ ಮಾಡಕ್ ಸಾಧ್ಯ ಅಂತ ಕೇಳ್ತಾರೆ. ಅವಾಗ ಅವರು ನೀವ್ ಏನೇ ಒಂದು ಹೆಸರಿಸ್ರಿ, ಇವ್ ನೇಮ್ ಇಟ್, ಅದು ಆಗತ್ತೆ ಅಂತ ಹೇಳ್ತಾರೆ. ಅವಾಗ ಅವರು ಇವನನ್ನ ಮಾಫ್ ಮಾಡ್ಬೇಕು ಅಂತ ಒಂದು ದಕ್ಷಿಣೇಶ್ವರ ಹತ್ರ, ಅವರು ಕೋಲ್ಕತ್ತಾ ಹತ್ರ ಇರ್ತಾರಲ್ಲ, ದಕ್ಷಿಣೇಶ್ವರ ಹತ್ರ ಒಂದು ನದಿ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ನೋಡು ಒಂದು ಕೆಂಪು ದಾಸವಾಳ ಹೂ ಇದೆ, ಕೆಂಪು ದಾಸವಾಳ ಗಿಡ ಇದೆ, ಅದರಲ್ಲಿ ಓನ್ಲಿ ಕೆಂಪು ದಾಸವಾಳ ಅಷ್ಟೇ ಬಿಡುತ್ತೆ. ಇದು ಬಯಾಲಜಿ ಪ್ರಕಾರ ಅದೇ ತಳಿಯಲ್ಲಿ ಅದೇ ಹೂ ಬರ್ತವೆ ಅನ್ನೋದು ಒಂದು ಸೈನ್ಸ್. ಅದು ಇದನ್ನ ಯಾರು ಸುಳ್ಳು ಮಾಡಕ್ಕಾಗಲ್ಲ. ಇವಾಗ ನೀನು ನಂಬಿಕೆ ಬಿಡಬೇಕು, ಏನು ಕೆಂಪು ದಾಸವಾಳ ಹೂವಲ್ಲಿ, ಕೆಂಪು ದಾಸವಾಳ ಬಿಡಂತ ಗಿಡದಲ್ಲಿ ವೈಟ್ ದಾಸವಾಳ ಬಿಡುತ್ತೆ ನಾಳೆ ಅಂತ. ಅವಾಗ ಒಂಚೂರು ಅಲ್ಗಾಡತಂಗೆ ಹೇಳ್ತಾನೆ, ಯಾರಿಗ್ ಗೊತ್ತು ಅದು ನಿಜವಾಗ್ಲೂ ನಾನು ಹಂಗೆ ನಂಬಿದ್ರೆ ಅದು ಆಗುತ್ತೆ ಅಂತ. ಹಂಗಂದ್ರೆ ನೀನ್ ನಂಬಿ ತೋರ್ಸಲ್ಲ, ನೀ ಸುಮ್ನೆ ಮಾತಾಡ್ಬೇಡ ನನಗೆ, ನೀನು ಸುಮ್ನೆ ಹಿಂಗೆ ಹರಿಕತೆ ಹೇಳಿದ್ರೆ ನಂಬಿಕೆಯಿಂದ ಅದಾಗತ್ತೆ ಇದಾಗುತ್ತೆ ಅಂತ ನಾನ್ ನಂಬಲ್ಲ. ಈಗ ನೀನ್ ಏನ್ ಹೇಳಿದ್ಯಾ, ನಂಬಿಕೆ ಇಟ್ಟರೆ ಎಲ್ಲ ಆಗತ್ತೆ ಅಂತ ಹೇಳಿದೆಲ್ಲ, ನಂಬು, ಇದರಲ್ಲಿ ಬಿಳಿ ಗಿಡ ಬಂದ್ರೆ ಬರುತ್ತೆ, ಬಿಳಿ ಹೂವು ಬಂದ್ರೆ ಬರುತ್ತೆ ಅಂತ ಅವ್ರು ತಮಾಷೆ ಮಾಡಿ ಇದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವರು ಸುಮ್ನೆ ಹಿಂಗೆ ಜೋಕು, ಇವನ್ ಹೇಳೋದೆಲ್ಲ ಸುಳ್ಳು ಅಂತ, ಸಣ್ಣ ಹುಡುಗಲ್ಲ ಅಂತ ಇದು ನೆಗ್ಲೆಕ್ಟ್ ಮಾಡ್ತಾರೆ. ಅವರು ಬಹಳ ಒಂದು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ರಾಮಕೃಷ್ಣ, ಅವರು ಬಹಳ ಗಂಧರ್ವಾಂಶ ಸಂಭೂತರು. ಆಯ್ತು ಅಂತ ಹೀಗೆ ಅವರು ಒಂದು 2-3 ತಿಂಗಳಾಗಿ ವಾಪಸ್ ಹಿಂಗೆ ಬರ್ಬೇಕಾದ್ರೆ, ಅದೇ ದಾರಿಯಲ್ಲಿ ವಾಕಿಂಗ್ ಬರ್ಬೇಕಾದ್ರೆ ಆ ಗಿಡದ ಮುಂದೆ ಬರ್ತಾರೆ ಒಂದು ದಿನ. ಅವಾಗ ಮರ್ತೋಗಿರ್ತಾರೆ ಈ ಚಾಲೆಂಜ್ ಮಾಡಿದ್ದು ವೈಟ್ ಬಿಡುತ್ತಾ ಇಲ್ಲ ಅಂತ. ನೋಡಿದಾಗ ವೈಟ್ ಹೂವು ಬಿಟ್ಟಿರುತ್ತೆ ಅಲ್ಲಿ, ಆ ಕೆಂಪು ದಾಸವಾಳ ಬಿಡಂತ ಗಿಡದಲ್ಲಿ ವೈಟ್ ದಾಸವಾಳ ಬಂದ್ಬಿಟ್ಟಿರುತ್ತೆ. ಅವಾಗ ಚಿಕ್ಕಪ್ಪ ಗೊತ್ತಾಗುತ್ತೆ ಇವನು ಸಾಮಾನ್ಯದನಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ಯಾರು ಈ ತರ ಮಾಡಿದ್ದು, ಮತ್ತೆ ಮ್ಯಾಜಿಕ್ ಮಾಡ್ಬಿಟ್ರ ರಾಮಕೃಷ್ಣ ಪರಮಹಂಸರು, ನಂಬಿಕೆಯಿಂದ ಮ್ಯಾಜಿಕ್ ಮಾಡ್ಬಿಟ್ರ, ಮಿರಾಕಲ್ ಮಾಡ್ಬಿಟ್ರ. ಇದು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕಾಗಿರೋ ಒಂದು ಭಾಗ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಬರೀ ನಂಬಿಕೆ ಅಂತಂದ್ರೆ ನಮ್ಮ ವಿಲ್ ಪವರ್ ಇಂದ ಕೆಲಸಗಳು ನಡೀತಾವ, ಮಿರಾಕಲ್ಗಳಾಗ್ತಾವ, ಅಥವಾ ನಮ್ಮ ವಿಲ್ ಪವರ್ ಅನ್ನು ಮೀರಿದ ಒಂದು ಶಕ್ತಿ ನಮ್ಮ ಒಳಗಡೆಯಿಂದ ಬಂದು ಕೆಲಸ ಮಾಡಿಸುತ್ತಾ ಅಂತ. ಆ ಒಂದು ದೈವ ಶಕ್ತಿ ಅಂತ ಅವ್ರು ಏನಂಬಿದ್ರು, ಅದು ನಮ್ಮ ಒಳಗಡೆನೆ ಬಂದು ನಾವಾಗಿ ಕೆಲಸ ಮಾಡಿಸುತ್ತಾ ಅಂತ ಇದೊಂದು ವಿಚಿತ್ರ ಒಂದು ಸಿದ್ಧಾಂತ.
ನಾನು ಇವಾಗ ಮೆಟಾಫಿಸಿಕ್ಸ್ ಆಫ್ ಆ ಕ್ಯಾಮ್ರಾ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಮೆಟಾಫಿಸಿಕ್ಸ್ ಆಫ್ ವಿಲ್ ಪವರ್ ಅಂದ್ರೆ ಏನು ಅಂತ. ಅವ್ರು ಏನ್ ಹೇಳ್ತಾರೆ, ಈ ಕ್ಯಾಮ್ರಾ ಹೆಂಗೆ ಒಂದು ಪಿಕ್ಚರ್ ನ ತಗೊಂಡು ರೀಪ್ರೊಡ್ಯೂಸ್ ಮಾಡುತ್ತೋ ಹಂಗೆ ನಮ್ಮ ಮನಸ್ಸು ವಿಜುವಲೈಸೇಷನ್ ಮಾಡ್ಬೇಕಾದ್ರೆ ನಮ್ಮ ಕಣ್ಮುಂದೆ ಏನೇನೋ ಬರ್ತಾವಲ್ಲ, ಮನೆ ಅದು ಇದು ಅಂತ, ಅದು ಒಂದು ಕ್ಯಾಮ್ರಾ ತರ. ಸೊ ಇವಾಗ ಏನಾಗ್ತಿತ್ತು, ಹಳೆಯ ಕಾಲದಲ್ಲಿ ಚೀನಾದಲ್ಲಿ ಒಂದು ಅಬ್ಸ್ಕ್ಯೂರಾ ಅಂತ ಪಿನ್ ಹೋಲ್ ಕ್ಯಾಮ್ರಾ ಅಂತ ಅವ್ರು ಕಂಡುಹಿಡಿದ್ರು. ಅದು ಹೆಂಗಿರುತ್ತೆ ಅಂತ ಒಂದು ಡಾರ್ಕ್ ಚೇಂಬರ್, ಒಂದು ಡಾರ್ಕ್ ರೂಮ್ ಇರ್ತದೆ, ಅಲ್ಲಿ ಒಂದು ಸಣ್ಣ ಹೋಲ್ ಮಾಡಿರ್ತಾರೆ. ಆ ಹೋಲಿಂದ ಬಂದಂತ ಲೈಟ್ ಕನ್ವರ್ಜ್ ಆಗಿ ಉಲ್ಟಾ ಇಮೇಜ್ ಈ ಕಡೆ ಬೀಳ್ತಾ ಇರುತ್ತೆ. ಇದನ್ನ ನೀವು ಹಂಪಿಯಲ್ಲಿ ವಿರೂಪಾಕ್ಷ ಟೆಂಪಲ್ ಅಲ್ಲಿ ನೋಡಬಹುದು. ಸೊ ಇದನ್ನ ಪಿನ್ ಹೋಲ್ ಕ್ಯಾಮರಾ ಆಕ್ಷನ್ ಅಂತ ಕರೀತಾರೆ. ಅದಕ್ಕೆ ಅಬ್ಸ್ಕ್ಯೂರಾ ಅಂತ ಕರೀತಾರೆ, ಒಂದು ಇಮೇಜ್ ಬರುತ್ತಲ್ಲ ಅದಕ್ಕೆ. ಆ ಅಬ್ಸ್ಕ್ಯೂರಾ ಈ ನಮ್ಮ ಒಂದು ನಮ್ಮ ಏನ್ ಡಿಸೈರ್ ಇದೆ ಅದಕ್ಕೆ ಹೋಲಿಸ್ತಾರೆ ಈ ಜಾರ್ಜ್ ಶುಬೆಲ್ ಅವರು ಈ ಬುಕ್ ಅಲ್ಲಿ. ಅಂದ್ರೆ ನಮಗೆ ಏನೋ ಒಂದು ಆ ಲೈಟ್ ಬರುತ್ತೆ ಅಂತ ಅಂದ್ವಲ್ಲ, ಆ ಒಂದು ಹೋಲ್ ಇಂದ ಬರಬೇಕು, ಪಿನ್ ಹೋಲ್ ಅಲ್ಲಿ. ಆ ಹೋಲ್ ಏನಂತಂದ್ರೆ ಐಸು. ಈಗ ನೋಡಿ, ಒಂದು ವಸ್ತುವನ್ನು ನೋಡ್ತೀನಿ ಅಂತಂದ್ರೆ ನಿಮಗೆ ಕಣ್ಣು ಬೇಕು. ಕಣ್ಣಿಂದ ಆ ಕಣ್ಣು ಲೈಟ್ ತಗೊಂಡ ಮೇಲೆ ತಾನೇ ನಿಮ್ಮ ಆ ಒಂದು ಹಿಂದಿನ ಅಕ್ಷಿಪಟಲದಲ್ಲಿ ಅದು ಫೋಕಸ್ ಆಗಿ ಬಿದ್ದರೆ ನಿಮ್ಗೆ ಒಂದು ಏನೋ ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಹಂಗೆ ಏನೋ ಒಂದು ಆಸೆ ಅನ್ನೋದು ಇರಬೇಕು, ಡಿಸೈರ್. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅವ್ರು ಏನ್ ಹೇಳೋದು ಜಾರ್ಜ್ ಶುಬೆಲ್, ಡಿಸೈರ್ ಅನ್ನೋದು. ಆ ಡಿಸೈರ್ ಅನ್ನೋದೇ ಆ ಒಂದು ಲೈಟ್ ಬರ್ತಕ್ಕಂಥ ಲೈಟ್ ರೇಸ್ಗಳು. ಅದು ಒಂದು ಹೋಲ್ ಇಂದ ಬರ್ತದಲ್ಲ, ಆ ಹೋಲ್ ನ ನಮಗೆ ಕಣ್ಣು ಅಂತ ಕರೀತಾರೆ. ಬಟ್ ಇಲ್ಲಿ ಫಿಸಿಕಲ್ ಕಣ್ಣು ಅಲ್ಲ, ಅದು ಇನ್ನರ್ ಐಸ್ ಅಂತ, ಅಂದ್ರೆ ಮೈಂಡ್ಸ್ ಐ ಅಂತ ಕರಿತೀವಲ್ಲ. ಮನಸ್ಸಿಗೆ ಒಂದು ಕಣ್ಣಿರುತ್ತೆ, ಮನಸ್ಸಿಗೆ ಒಂದು ಕಣ್ಣಿರುತ್ತೆ ಅನ್ನೋ ಒಂದು ಮೀನಿಂಗ್ ಏನು ಅಂತಂದ್ರೆ, ಜಗತ್ತೆಲ್ಲ ನಾನು ಲೈಕ್ ಎಲ್ಲವೂ ಬೇಸರದಿಂದ ಇದ್ರೆ ನಾನು ಇದನ್ನ ಒಂದು ಹ್ಯಾಪಿಯಾಗಿ ನೋಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತಲ್ಲ, ಅದು ಮೈಂಡ್ಸ್ ಐ ಅದು. ಸೊ ಮೈಂಡ್ ಹೆಂಗ್ ಹೇಳುತ್ತೋ ಹಂಗೆ ನಿಮ್ಮ ಫಿಸಿಕಲ್ ಸೆನ್ಸಸ್ ಗಳು ವರ್ಕ್ ಮಾಡ್ತಾರೆ. ಸೊ ಇದು ಮೈಂಡ್ಸ್ ಐಗೆ ಹೋಲಿಸ್ತಾರೆ. ಸೊ ಈ ತರ ಸೊ ಆಯ್ತು, ಈಗ ಒಂದು ಡಿಸೈರ್ ಇದೆ, ಆ ಒಂದು ಹೋಲ್ ಇದೆ, ನಮ್ಮ ಮನಸ್ಸಿನ ಕಣ್ಣು ಇದೆ. ಈಗ ಮೂಡ್ಬೇಕು ಚಿತ್ರ, ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಗಬೇಕು. ಹೆಂಗೆ, ಏನ್ ಸಾಧ್ಯ? ಮತ್ತೆ ಅವರು ಫೋಟೋಗ್ರಾಫರ್ ಹತ್ರ ಹೋಗ್ತಾರೆ. ಅಂದ್ರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡೋದು. ಫೋಟೋಗ್ರಾಫರ್ ಒಂದು ಪಿಕ್ಚರ್ ನ ಕರೆಕ್ಟ್ ಆಗಿ ತೆಗೆದು ಫೋಕಸ್ ಆಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ಟೆಬಿಲೈಸೇಷನ್ ಇರಬೇಕು. ಸ್ಟೆಬಿಲೈಸೇಷನ್ ಗೆ ಇವಾಗ ಏನ್ ಮಾಡ್ತಾರೆ, ನೀವು ಯಾವ್ದೇ ಒಂದು ಬ್ಲಾಗ್ ಅಲ್ಲಿ ನೋಡಿದ್ರೆ ಅಥವಾ ಹಿಂಗೆ ಸ್ಟ್ಯಾಂಡಿಂಗ್ ಅಲ್ಲಿ ಹೊರಗಡೆ ಎಲ್ಲ ಮಾಡ್ತಾ ಇದ್ರೆ ಟ್ರೈಪಾಡ್ ನ ಯೂಸ್ ಮಾಡ್ತಾರೆ. ಯಾಕೆ? ಟ್ರೈಪಾಡ್ ಅಲ್ಲಿ ಫರ್ಮ್ ಆಗಿ ಕೂತ್ಕೊಳ್ಳಿ. ಯಾಕಂದ್ರೆ ಅದು ಟ್ರಯಾಂಗುಲರ್ ಪಿರಮಿಡ್ ಅನ್ನೋ ಒಂದು ರಿಜಿಡ್ ಸ್ಟ್ರಕ್ಚರ್. ಆ ಟ್ರೈಪಾಡ್ ಅಲ್ಲಿ ಇಟ್ಬಿಟ್ರೆ ಕ್ಯಾಮ್ರಾ ಅಲ್ಲಾಡಲ್ಲ. ಅವಾಗ ನೀವು ಎಲ್ಲೇ ಮೂವ್ಮೆಂಟ್ ಆದ್ರೂ ಕೂಡ ಅದು ಸ್ಟೇಬಲ್ ಆಗಿ ಇರುತ್ತೆ, ನೋಡೋರಿಗೆ ಚೆನ್ನಾಗ್ ಅನ್ಸುತ್ತೆ. ಆ ತರ ಈಗ ಮ್ಯಾನಿಫೆಸ್ಟೇಷನ್ ಮಾಡೋನಿಗೆ ಅದು ಕರೆಕ್ಟ್ ಆಗಿ ಬರ್ಬೇಕು ಅಂತಂದ್ರೆ ಅವನಿಗೆ ಒಂದು ಟ್ರೈಪಾಡ್ ಬೇಕು. ಅಂದ್ರೆ ಟ್ರೈಪಾಡ್ ಅಂದ್ರೆ ಮನಸ್ಸಿಗೆ ಏನು ಟ್ರೈಪಾಡ್ ಅಂತಂದ್ರೆ ವಿಲ್ ಪವರ್ ಅಂತ ಬರುತ್ತೆ. ಸೊ ಇದೇ ವಿಲ್ ಪವರ್. ಈಗ ಒಂದ್ 2 ದಿನ ಒಂದು ವಾರದಲ್ಲಿ ಹಿಂಗೆ ಮಾಡ್ಬಿಡ್ತೀನಿ, ಯೋಗ ಮಾಡ್ಬಿಡ್ತೀನಿ ಅಂತ ಒಬ್ರು ಮನಸ್ಸು ಮಾಡ್ತಾರೆ. 2 ದಿನಕ್ಕೆ ಅವರಿಗೆ ಬಿಡು ನಾಳೆಯಿಂದ ಯಾಕೆ ಮಾಡೋದು ಅಂತ, ಅಥವಾ ಏನೋ ಒಂದು ಲೈಕ್ ನೆಗೆಟಿವಿಟಿ ಅಥವಾ ಲೇಸಿನೆಸ್ ಬಂದ್ಬಿಡುತ್ತೆ. ಅಂದ್ರೆ ಅವ್ರಿಗೆ ವಿಲ್ ಪವರ್ ಅಷ್ಟೊಂದು ಬರ್ತಾ ಇಲ್ಲ, ಅಷ್ಟೊಂದು ಕರ್ಕೊಂಡು ಹೋಗ್ತಾ ಇಲ್ಲ. ಆ ವಿಲ್ ಪವರ್ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮ್ ಬರುತ್ತೆ, ಬರ್ನಿಂಗ್ ಡಿಸೈರ್ ಅಂತ. ಇದನ್ನ ನೆವಿಲ್ ಕೂಡ ಪ್ರಸ್ತಾಪ ಮಾಡ್ತಾನೆ. ಏನಿದು ಬರ್ನಿಂಗ್ ಡಿಸೈರ್ ಅಂತ ನೀವು ಕೇಳ್ತಾ ಇದ್ರೆ, ಲೈಕ್ ಒಂಥರ ಆಗ್ಲೇಬೇಕು ಅನ್ನುವ ಒಂದು ಮನಸ್ಥಿತಿ. ಆದ್ರೆ ಇದು ಅಬ್ಸೆಷನ್ ಅಲ್ಲ. ಇದನ್ನ ಮತ್ತೆ ಅಬ್ಸೆಸಿವ್ ಅನ್ಕೊಬಿಡೋದು, ಹಂಗೆ ಆಗ್ಲೇಬೇಕು ಹಂಗ್ ಚಿಂತೆ, ಹಂಗಲ್ಲ. ಒಂಥರ ಪಾಸಿಟಿವ್ ವೇಯಲ್ಲಿ ಒಂದು ಹಠ ಮಾಡೋದು, ಪಾಸಿಟಿವ್ ವೇಲಿ, ಸ್ಟಬರ್ನೆಸ್ ಅಂತಾರಲ್ಲ ಆ ತರ. ಇದಕ್ಕೊಂದು ಕತೆ ನೆನಪಾಗ್ತದೆ ನನಗೆ. ಕತೆ ಅಲ್ಲ, ಲೈಕ್ ರಿಯಲ್ ಸ್ಟೋರಿನೇ. ನಾನು 9th 10th ಎಲ್ಲ ಇದ್ದಾಗ ಆಲ್ಮೋಸ್ಟ್ ನಾನು 3rd ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ ಕ್ರಿಕೆಟ್ ಅಂದ್ರೆ ನನಗೆ ತುಂಬಾ ಇಷ್ಟ ಇತ್ತು. ನಾನು ಸಮ್ಮರ್ ಹಾಲಿಡೇಸ್ ಅಲ್ಲ, ಎಂತ ಹಾಲಿಡೇಸ್ ಬಂದ್ರು ಕೂಡ ಲೈಕ್ ಫಸ್ಟ್ ನಾನು ಫ್ರೆಂಡ್ಸ್ ಜೊತೆ ಹೋಗಿ ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ರಾತ್ರಿ ಲೈಕ್ 8 ಗಂಟೆ 8:30 ತನಕ ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ಈ ತರ ಹಿಂಗೆ ಕ್ರಿಕೆಟ್ ಆಡುವಾಗ ಸಮ್ಮರ್ ಬರ್ತಾ ಇತ್ತಲ್ಲ, ಅವಾಗ ನಮ್ಮ ಮನೆಯಲ್ಲಿ ಬೇಗ ಹೊರಗೆ ಹೋಗಿ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ತುಂಬಾ ಬಿಸಿಲು ಇರ್ತಾ ಇತ್ತು. ನಾ ಇರೋ ಪ್ಲೇಸ್ ಅಲ್ಲಿ ಲೈಕ್ ಸ್ಕಿನ್ ಇದಾಗುತ್ತೆ ಅಂತ ನಮಗೆ ಬೇಗ ಬಿಡ್ತಾ ಇರ್ಲಿಲ್ಲ. ಆದ್ರೆ ನನಗೆ ಇವರು ನನಗೆ ಲೇಟ್ ಆಗಿ ಕಳಿಸ್ತಾ ಇದಾರೆ. ಮನೇಲಿ 5 ಗಂಟೆ ಮೇಲೆ ಕಳಿಸ್ತಾರೆ ಸಂಜೆ. ಆಲ್ರೆಡಿ 7 ಗಂಟೆ ಕತ್ಲಾಗ್ಬಿಡುತ್ತೆ. 2 ತಾಸಲ್ಲಿ ಏನ್ ಆಡೋದು, 2 ಇನ್ನಿಂಗ್ಸ್ ಕೂಡ ಮುಗಿಯಕ್ಕಾಗಲ್ಲ. ಸೊ ಏನ್ ಮಾಡಿದೆ, ನಾನು ಬೇಗ ಹೋಗ್ಬೇಕು. ನಾನು ಲೈಕ್ 3:30 4 ಗಂಟೆಗೆ ಹೋಗ್ಬೇಕು ಕ್ರಿಕೆಟ್ ಆಡಕ್ಕೆ. ಹೊರಗಡೆ ಎಲ್ಲ ಫ್ರೆಂಡ್ಸ್ ಕಾಯ್ತಿರ್ತಾರೆ. ಇದೊಂದು ಬರ್ನಿಂಗ್ ಡಿಸೈರ್, ಕ್ರಿಕೆಟ್ ಆಡಬೇಕು ಅನ್ನೋದು ಒಂದು ಬರ್ನಿಂಗ್ ಡಿಸೈರ್. ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ನನಗೆ ತುಂಬಾ ಇಷ್ಟ. ನಾ ಹೇಳಿದೀನಲ್ಲ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಒಂದು ಸಲ ಯುವರಾಜ್ ಸ್ಟುವರ್ಟ್ ಬ್ರಾಡ್ ಲೈಕ್ 6 ಬಾರಿಗೆ 6 ಹೊಡೆದಿದ್ದು ನೋಡಿ ರೈಟ್ ಹ್ಯಾಂಡ್ ಇದ್ದವನು ಲೆಫ್ಟ್ ಹ್ಯಾಂಡ್ ಚೇಂಜ್ ಆಗ್ಬಿಟ್ಟಿದೆ. ಅಷ್ಟು ಇಷ್ಟ ಆಯ್ತು ನನಗೆ ಕ್ರಿಕೆಟ್ ಅಂತಂದ್ರೆ. ಸೊ ಇವತ್ತಿನ ತನಕ ಲೆಫ್ಟ್ ಹ್ಯಾಂಡ್. ಆದ್ರಿಂದ ಆ ಬರ್ನಿಂಗ್ ಡಿಸೈರ್ ಇದೆ. ಇವಾಗ ಕ್ರಿಕೆಟ್ ಆಡಕ್ ಹೋಗ್ಲೇಬೇಕು. ಹಿಂಗೆ ನಮ್ಮ ಮ್ಯಾನಿಫೆಸ್ಟೇಷನ್ಗಳು, ಕನಸುಗಳು. ಈಗ ಏನ್ ಮಾಡ್ಬೇಕು? ಈಗ ನಮ್ಮಪ್ಪ ಮ್ಯಾಥ್ಸ್ ಟೀಚರ್ ಇದ್ರು, ಮ್ಯಾಥ್ಸ್ ಹೆಡ್ ಮಾಸ್ಟರ್ ಇದ್ರು. ನಮ್ಮ ಮನೇಲಿ ಒಂದು ವೈಟ್ ಬೋರ್ಡ್ ಇತ್ತು. ಆ ಬೋರ್ಡ್ ಮೇಲೆ ನಾನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅವಾಗ 9th ಪಾಸ್ ಆಗಿ 10th ಹೋಗ್ತಾ ಇದ್ದೆ ನಾನು. ಯಾಕಂದ್ರೆ 10th ಸ್ವಲ್ಪ ಇಂಪಾರ್ಟೆಂಟ್, ಓದ್ಬೇಕು ಅಂತ ಹೇಳಿ ಎಲ್ಲರೂ ಮನೆ ಕೂಡಿಸಿ ಓದಿಸ್ತಾ ಇದ್ರು.
ಅವಾಗ ನನಗೆ ಈ 10th ಇದ್ರೇನು 11th ಇದ್ರೆ ಕ್ರಿಕೆಟೇ ಫಸ್ಟ್. ಕ್ರಿಕೆಟ್ ಇಲ್ದಂಗೆ ನನಗೆ ಒಂಥರ ಅದು ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ, ಕ್ರಿಕೆಟೇ ಬೇಕೇ ಬೇಕು. ಸೊ ಅವಾಗ ಏನ್ ಮಾಡಿದೆ, ಅವಾಗ ನಮ್ಮಪ್ಪ ಏನ್ ಮಾಡ್ತಾ ಇದ್ರು, ಒಂದು ಕೆಲವೊಂದು ಪೈಥಾಗೋರಸ್ ಥಿಯರಮ್ ಅಥವಾ ಯಾವ್ದೋ ಒಂದು ಪಾಸ್ಟುಲೇಟ್ಸ್ ಗಳು ಯಾವ್ದೋ ಒಂದು ಹಾಕ್ತಾ ಇದ್ರು ಬೋರ್ಡ್ ಮೇಲೆ. ಇದನ್ನ ಇನ್ನು ಹಿಂಗೆ ಒಂದು 5 ಲೆಕ್ಕ ಹಾಕ್ತಾ ಇದ್ರು, ಇದನ್ನ ಸಾಲ್ವ್ ಮಾಡು, ಇದನ್ನ ಮಾಡಿದ್ರೆ ನಾನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು, ಬೇಗ ಹೋಗ್ಬೇಕು ಅಂತಂದ್ರೆ. ನನಗೆ ಅವಾಗ ಏನ್ ಮಾಡ್ಬೇಕು, ತಪ್ಪು ಮಾಡಿದ್ರೆ ಕಳಿಸಲ್ಲ, ತಪ್ಪು ಮಾಡಿದ್ರೆ ಅದು ಯಾಕೆ ಮಾಡಿಲ್ಲ ಹಂಗಿಂಗ್ ಅಂತ ಮತ್ತೆ ಇದು ಮಾಡಿ ಅಲ್ಲೇ ಓದ್ಸಕ್ ಕೊಡಿಸ್ತಾರೆ. ನಾನೀಗ ಹೋಗ್ಲೇಬೇಕಂದ್ರೆ ಏನ್ ಮಾಡ್ಬೇಕು, ನಾನು ಕರೆಕ್ಟ್ ಆಗಿ ಮಾಡ್ಬೇಕು. ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ನೀವು ಒಂದು ಮ್ಯಾನಿಫೆಸ್ಟೇಷನ್ ಮಾಡುವ ಒಂದು ದಾರಿಯಲ್ಲಿ ಮಧ್ಯಕ್ಕೆ ಎಲ್ಲೋ ತಪ್ಪಿದ್ದೀರಿ ಅಂತಂದ್ರೆ ನಿಮಗೆ ಯಾರೋ ಒಬ್ರು ಕರೆಕ್ಟ್ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ತಾನೆ. ಅದು ಏನು ಅಂತಂದ್ರೆ ಯಾರೂ ಅಲ್ಲ, ನಿಮ್ಮ ಫೈನಲ್ ಎಂಡ್ ರಿಸಲ್ಟ್. ನಿಮ್ಮ ಮ್ಯಾನಿಫೆಸ್ಟೇಷನ್ ಗಳೇ ನಿಮ್ಮ ಬರ್ನಿಂಗ್ ಡಿಸೈರ್ ಆಗಿ ಟರ್ನ್ ಆಗ್ತಾವ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಯಾವಾಗ ನಾನು ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು 6 ಹೊಡಿತೀನಿ ಅನ್ನೋದು ಮಾತ್ರ. ಅಂದ್ರೆ ಕ್ರಿಕೆಟ್ ಅನ್ನೋದು ನನ್ನ ಬರ್ನಿಂಗ್ ಡಿಸೈರ್. ಅದಕ್ಕೋಸ್ಕರ ನನ್ನ ಮೈಂಡ್ ಹೆಂಗೆ ಟ್ರೈನ್ ಮಾಡುತ್ತೆ ಅಂದ್ರೆ ಆ ಒಂದು ವಿಲ್ ಪವರ್ ಪ್ಲಸ್ ಬರ್ನಿಂಗ್ ಡಿಸೈರ್ ಎರಡು ಸೇರಿಸಿ ನನ್ನ ಮೈಂಡ್ ನನ್ನನ್ನೇ ಟ್ರೈನ್ ಮಾಡುತ್ತೆ. ಯಾವ ತರ, ಆ 5 ಲೆಕ್ಕಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಾನು ಕ್ರಿಕೆಟ್ ಆಡಕ್ ಹೋಗ್ತೀನಿ. ಪ್ರತಿ ಸೆಕೆಂಡ್ ನಾನು ಆ ಮಾರ್ಕರ್ ಇಟ್ಕೊಂಡು ಬೋರ್ಡ್ ಮೇಲೆ ಬರೆಯುವಾಗ ಪ್ರತಿ ಸೆಕೆಂಡ್ ನನ್ನ ಮೈಂಡ್ ಅಲ್ಲಿ 2 ತಿಂಗಳು ಓಡ್ತವೆ. ಒಂದು ಆ ಎಕ್ಸ್ ನ ಹೆಂಗೆ ಸಾಲ್ವ್ ಮಾಡೋದು ಅಂತ, ಲೈಕ್ ಎಕ್ಸ್ ನ, ಆಮೇಲೆ ನೆಕ್ಸ್ಟ್ ಕ್ರಿಕೆಟ್ ಆಡುವಾಗ ಹೆಂಗಿರುತ್ತೆ, ನಾನು ಗೆದ್ದಾಗ ಹೆಂಗೆ ಕೂಗ್ಬೇಕು, ಹೆಂಗ್ ಇದು ಮಾಡ್ಬೇಕು, ಎಷ್ಟು ವಿಕೆಟ್ ತೆಗಿಬೇಕು, ಆ ಬರ್ನಿಂಗ್ ಡಿಸೈರ್ಗಳು ಆ ಜೊತೆಗೆ ಕೆಲಸ ಮಾಡ್ಬೇಕು. ಆ ವಿಲ್ ಪವರ್ ಪ್ಲಸ್ ಬರ್ನಿಂಗ್ ಡಿಸೈರ್ ಒಂದಿದ್ದು ಒಂದಿಲ್ಲ ಅಂತಂದ್ರೆ ಯೂಸ್ ಇಲ್ಲ. ನನಗೆ ಎಲ್ಲ ವಿಲ್ ಪವರ್ ಇದೆ, ಎಲ್ಲ ಇದೆ, ನನಗೇನು ಆಸೆನೇ ಇಲ್ಲ. ಬರ್ನಿಂಗ್ ಡಿಸೈರ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ವೇಸ್ಟ್. ನನಗೆ ಎಲ್ಲ ಬೇಕು, ನನಗೆ ವಿಲ್ ಪವರೇ ಇಲ್ಲ, ವೇಸ್ಟ್. ಎರಡು ಒಟ್ಟಿಗೆ ಆಕ್ಟ್ ಆಗಬೇಕು. ಅದೃಷ್ಟವಶಾತ್ ನಾನು ಎಲ್ಲವನ್ನು ಕರೆಕ್ಟ್ ಮಾಡ್ತಾ ಇದ್ದೆ, ಸೊ ನನ್ನ ಬೇಗ ಕಳಿಸ್ತಾ ಇದ್ರು. ಇದೇ ತರ ಎಷ್ಟೋ ಒಂದು ಟೆಸ್ಟ್ಗಳು ಇಡ್ತಾ ಇದ್ರು, 25 ತೆಗೆದು ಹೋಗ್ತಾ ಇದ್ದೆ. ಆಮೇಲೆ ಅದು ಲೈಕ್ ನನ್ನ 10th ರಿಸಲ್ಟ್ ಅಲ್ಲಿ ಎಲ್ಲ ಎಫೆಕ್ಟ್ ಕೊಡ್ತು, ಅದು ಬೇರೆ ಮಾತು. ಸೊ ಹೀಗೆ ಅವರು ಈ ಅಬ್ಸ್ಕ್ಯೂರಾ ಅನ್ನೋ ಒಂದು ಏನಿದೆ, ಒಂದು ಟೆಕ್ನಾಲಜಿ ಏನಿದೆ ಪಿನ್ ಹೋಲ್ ಕ್ಯಾಮ್ರಾದ್ದು, ಹಿಂಗೆ ನಮ್ಮ ಮನಸ್ಸಿನ ಒಂದು ಆಕ್ಟ್ ಹಿಂಗಾಗುತ್ತೆ ಅಂತ ಅವರು ಈ ನೆಕ್ಸ್ಟ್ ಚಾಪ್ಟರ್ಸ್ ಗಳಲ್ಲಿ ಹೇಳಿದ್ರು. ಸೊ ಈ ಒಂದು ವಿಷಯಗಳನ್ನ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ಇದೇ ತರಹದ ಪ್ರಮಾಣಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.